ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನಗಳೇ ಆಗೋಯಿತು, ಆಲ್ಮೋಸ್ಟ್ 20 ಡೇಸ್ ಮೇಲೇ ಆಗೋಯಿತು ನಾನು ಯೂಟ್ಯೂಬ್ಗೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ. ತುಂಬ ಮೆಸೇಜಸ್ ಬರ್ತಿತ್ತು, ಯಾಕೆ ವೀಡಿಯೋಸ್ ಹಾಕ್ತಿಲ್ಲ, ಹಾಕಿ ರೆಗ್ಯುಲರಾಗಿ ವೀಡಿಯೋನ ಅಂತ. ಯಾಕೆ ಹಾಕಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು. ಮತ್ತು ಸ್ವಲ್ಪ ನಾನು ಈಗ ನಮ್ಮದು ಶಾಪ್ ಎಕ್ಸ್ಟೆಂಡ್ ಆದಮೇಲೆ ತುಂಬಾ ಬ್ಯುಸಿ ಆಗೋದೆ. ಹಂಗಾಗಿ ನನಗೆ ಯೂಟ್ಯೂಬಿಗೆ ವೀಡಿಯೋಸ್ ಮಾಡಿ ಎಡಿಟ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಅದೇ ರೀಸನಿಂದ ಇಷ್ಟು ದಿನ ವೀಡಿಯೋಸ್ ಹಾಕೋದಕ್ಕೆ ಆಗಿರಲಿಲ್ಲ. ಈಗ ವೆಡ್ಡಿಂಗ್ ಸೀಸನ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ಕೂಡ. 15 ಡೇಸ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು. ಆ ಟೈಮಲ್ಲಿ ಸರಿಯಾಗಿ ನಿದ್ದೆ ಮಾಡಿದೆ, ಕರೆಕ್ಟ್ ಟೈಮ್ಗೆ ಊಟ ಕೂಡ ಮಾಡಿದೆ. ಬರೀ ಟ್ರಾವೆಲ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು ನನಗೆ. ಹಂಗಿದ್ದಾಗ ಮೊಬೈಲ್ ನೋಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ. ಇನ್ಸ್ಟಾಗ್ರಾಮ್ಗೆ ಒಂದು 30 ಸೆಕೆಂಡು 60 ಸೆಕೆಂಡ್ ವೀಡಿಯೋಸ್ ಹಾಕೋದು ಸ್ವಲ್ಪ ಟೈಮ್ ಮಾಡಿಕೊಂಡು ಹಾಕ್ತಾಯಿದ್ದೆ ಅಷ್ಟೇ. ಯಾಕಂದರೆ ನಮ್ಮ ವರ್ಕನ್ನ ನಾವು ತೋರಿಸ್ಲೇಬೇಕಲ್ವ. ಹಾಗಾಗಿ ಯೂಟ್ಯೂಬಿಗೆ ವೀಡಿಯೋ ಮಾಡಬೇಕು ಅಂದರೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ವೀಡಿಯೋ ಶೂಟ್ ಮಾಡಬೇಕು. ಎಡಿಟಿಂಗಿಗೂ ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ಸ್ವಲ್ಪ ದಿನ ನಾನು ಬ್ರೇಕ್ನ ತೊಗೊಂಡೆ. ಇವತ್ತಿನ ವೀಡಿಯೋ ಏನು ಅಂದರೆ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ. ಯಾಕಂದರೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಮೇಲೇ ಆಗೋಯಿತು ನಾವೆಲ್ಲೂ ಹೋಗೇ ಇಲ್ಲ ಹೊರಗಡೆ ಅಂತ. ಮಕ್ಳಿಗೂ ಕೂಡ ಬೇಸಿಗೆ ರಜೆ ಬಂದು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಕೂಡ ಹತ್ರನೇ ಬಂದುಬಿಡ್ತು. ಮಕ್ಕಳು ಅಮ್ಮನ ಮನೇಲಿ ಊರಲ್ಲಿದ್ದರು, ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಊರಲ್ಲಿ ಬಿಟ್ಟಿದ್ವಿ. ಅವ್ರನ್ನೂ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕೇಳ್ತಾನೆ ಇದ್ವು ಮಕ್ಕಳು, ಎಲ್ಲಾದರೂ ಹೋಗೋಣ ಅಂತ. ಬಟ್ ನಾವೇ ಬ್ಯುಸಿ ಇದ್ದಿದ್ದರಿಂದ ಹೋಗೋದಕ್ಕೆ ಆಗಿರಲಿಲ್ಲ. ಈಗ ವರ್ಕೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆಗಿದ್ದೀನಿ. ಹಂಗಾಗಿ ಒಂದು 2 ಡೇಸ್ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಫ್ಯಾಮಿಲಿ ಪೂರ್ತಿ ಹೊರಟಿದ್ದೀವಿ. ತುಂಬ ಜನ ಕೇಳ್ತಿರ್ತೀರಾ, ನಿಮ್ಮ ಫ್ಯಾಮಿಲಿನ ತೋರಿಸಲ್ಲ ಯಾಕೆ ಏನು ಅಂತ. ತೋರಿಸ್ಬಾರ್ದು ಅಂತ ಏನಿಲ್ಲ, ಬಟ್ ಎಲ್ಲರೂ ಕೂಡ ಒಳ್ಳೆ ದೃಷ್ಟಿಯಲ್ಲೇ ನೋಡಲ್ಲ. ಹಂಗಾಗಿ ನನ್ನ ಮೇಲೆ ಕಣ್ಣು ಹಾಕಿದ್ರೂ ಪರವಾಗಿಲ್ಲ, ನನ್ನ ಫ್ಯಾಮಿಲಿ ಮೇಲೆ ಯಾರೂ ಕಣ್ಣು ಹಾಕಬಾರ್ದು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು. ಎಲ್ಲರೂ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಅಷ್ಟೇ ನನ್ನ ಒಂದು ಇದು. ಬಟ್ ಇವತ್ತು ಫ್ಯಾಮಿಲಿ ವೀಡಿಯೋನೇ ಆಗಿರೋದ್ರಿಂದ ಇದರಲ್ಲಿ ತೋರಿಸ್ತೀನಿ, ಆದಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನಿಮಗೆ ತೋರಿಸ್ತೀನಿ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ಅಜ್ಜಿ, ಹಾಗೆ ನಮ್ಮ ಮನೆಯವರು, ನನ್ನ ಮಕ್ಕಳು, ಇಷ್ಟು ಜನ ಹೊರಟಿದ್ವಿ. ಇಷ್ಟು ಜನಕ್ಕೆ ನಮ್ಮ ವೆಹಿಕಲ್ಲು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಾವ ಅವರು ರೀಸೆಂಟಾಗಿ ಕಾರ್ನ ತೊಗೊಂಡಿದ್ರು. ಅವ್ರಂತೂ ಕಾರ್ನ ಇಸ್ಕೊಂಡು ನಾವಿವಾಗ ಹೊರಟಿರೋದು ಊಟಿ ಕಡೆಗೆ ಹೋಗಬೇಕಾದ್ರೆ. ಹಾಗೆ ಇವತ್ತು ನನಗೆ ಕೊಳ್ಳೇಗಾಲದಲ್ಲಿ ಒಂದು ವರ್ಕು ಕೂಡ ಬುಕ್ ಆಗಿತ್ತು. ಹೇಗೆ ಇಷ್ಟು ದೂರ ಅಂತ ನೀವು ಅಂದ್ಕೊಬೋದು. ಇವರು ನಮ್ಮ ಕ್ಲೈಂಟ್ ಈಗ ಒಂದು 3 ಮಂತ್ಸ್ ಬ್ಯಾಕು ಬೆಂಗಳೂರಿನ RR ನಗರಲ್ಲಿ ಅವರು ಮಗುದು ನಾಮಕರಣಕ್ಕೆ ಮೇಕಪ್ನ ಮಾಡಿಸ್ಕೊಂಡಿದ್ರು. ಈಗ ಕೊಳ್ಳೇಗಾಲದಲ್ಲಿ ಅವರ ಅಮ್ಮನ ಮನೆಯದು ತವ್ರ ಮನೆ, ಇಲ್ಲಿ ಮಗುದು ಬರ್ತ್ಡೇ ಮಾಡ್ತಿದ್ದಾರೆ. ಹಂಗಾಗಿ ಅವತ್ತೇ ಅವರು ಬುಕ್ ಮಾಡಿದರು, ನೀವು ಇಲ್ಲಿಗೂ ಬರಬೇಕಾಗುತ್ತೆ ಹೇಳ್ತೀವಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಹೇಗೂ ಹೇಳಿದ್ರಲ್ಲ ಅಂತ ನಾವು ಆನ್ ದಿ ವೇಯಲ್ಲಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ವರ್ಕ್ ಮುಗಿಸ್ಕೊಂಡು ಇವತ್ತೇ ಹೋಗೋಣ ಅಂತ ಅವತ್ತೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಈ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಹಾಗಾಗಿ ಫಸ್ಟು ನಾವಿವಾಗ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಪ್ಪ ಅಮ್ಮ ತುಂಬ ದಿನದಿಂದ ಹೇಳ್ತಿದ್ರು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕೊಳ್ಳೇಗಾಲಕ್ಕೆ. ಅಲ್ಲೇ ಬರಬೇಕಾದ್ರೆ ಅಂದಿವೆಯಲ್ಲಿ ಟಿಫನ್ ಮಾಡಿಕೊಂಡು ನಮ್ಮ ಕ್ಲೈಂಟ್ ಮನೆಗೆ ರೀಚ್ ಆದ್ವಿ. ಕೊಳ್ಳೇಗಾಲದ ಹತ್ರ ಮುಳ್ಳೂರು ಅಂದ್ಬಿಟ್ಟು ಇವರ ಊರು. ತುಂಬ ಖುಷಿಯಾಯಿತು ಅಷ್ಟು ದೂರದಿಂದ ನಮ್ಮನ್ನು ಕರ್ಸ್ಕೊಂಡಿದ್ದಕ್ಕೆ. ಈ ಪುಟಾಣಿದೆ ಇವತ್ತು ಬರ್ತಡೇ ನಡೀತಾ ಇರೋದು. ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಿತ್ತು ಅವರ ಚಿಕ್ಕಿಗೆ. ಅವ್ರ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು, ಅವ್ರು ಬರೋವರೆಗೂ ಸ್ವಲ್ಪ ಹೊತ್ತು ಹಾಗೆ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಇವ್ರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಲ್ಲ, ಸ್ವಲ್ಪ ಸುಸ್ತಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿ ನಮ್ಮ ಕ್ಲೈಂಟ್ ಬರೋ ಅಷ್ಟರಲ್ಲಿ ಈ ಥರ ಲೋಟಸ್ ಎಲ್ಲ ಅವರು ತರಿಸಿದ್ರು. ಅದನ್ನೆಲ್ಲ ಈಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನನ್ನ ವರ್ಕಿಗೆ ಅಸಿಸ್ಟ್ ಮಾಡ್ತಿರೋದು ನನ್ನ ಮಗಳು. ವೀಡಿಯೋ ತಕ್ಕೊಡೋದು, ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡಿಕೊಟ್ಲು. ನಾನು ವರ್ಕ್ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಮಗ ಎಲ್ಲ ಇದ್ರಲ್ಲ, ಅವ್ರನ್ನ ಅಲ್ಲೇ ನಿಯರು ಯಾವುದಾದ್ರೂ ದೇವಸ್ಥಾನ ಇದೆಯಾ ಚೆನ್ನಾಗಿರೋದಂತ ಕೇಳಿದ್ವಿ. ನಮ್ಮ ಕ್ಲೈಂಟ್ಸ್ ಹೇಳಿದ್ರು ಇಲ್ಲೇ ಇದೆ ಹತ್ರದಲ್ಲಿ ಒಂದು 4 ಕಿಲೋಮೀಟರಲ್ಲಿ ಅಂತ. ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಯಾಕಂದರೆ ನನ್ನ ವರ್ಕ್ ಮುಗಿಯೋವರೆಗೂ ಅವರು ಸುಮ್ಮನೆ ಹೊರಗಡೆ ಕಾಯೋದಕ್ಕಿಂತ ಅಲ್ಲಿ ನಿಯರ್ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಓಡಾಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಅವರು ಹೋಗಿದ್ರು. ಬಟ್ ಇಲ್ಲಿ ಸ್ವಲ್ಪ ಲೇಟೇ ಆಗೋಯಿತು. ನಾನೊಂದು 1.5 ಅವರ್ 2 ಅವರ್ಸಲ್ಲಿ ಮುಗಿಬೇಕಿದ್ದಿದ್ದ ಕೆಲಸ 3.5 ಅವರ್ಸ್ ಆಗೋಯಿತು. ಯಾಕಂದರೆ ಪಾಪು ಸ್ವಲ್ಪ ಹಠ ಮಾಡ್ತಿತ್ತು, ಹುಷಾರಿರಲಿಲ್ಲ ಅಂದ್ಬಿಟ್ಟು
ಸಿಕ್ಕಾಪಟ್ಟೆ ಹಠ ಮಾಡ್ತಿತ್ತು. ಹಂಗಾಗಿ ನಾವು ಟೈಮ್ ಕೊಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಅಳ್ತಿರೋ ಮಗು ನೋಡಿಕೊಂಡು ಅಮ್ಮಂದಿರಿಗೆ ರೆಡಿ ಮಾಡಿಸ್ಕೊಳ್ಳೋಕ್ಕೂ ಅವ್ರಿಗೂ ಸಮಾಧಾನ ಇರಲ್ಲ. ನಮಗೂ ಕೂಡ ಮಗುನ ಅಳಿಸ್ಕೊಂಡು ಕೆಲಸ ಮಾಡಬೇಕು ಅಂದರೆ ನಮಗೂ ಅಲ್ಲಿ ಇರಿಟೇಷನ್ ಆಗ್ತಾ ಇರುತ್ತೆ, ನೋಡೋದಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ಹಂಗಾಗಿ ಟೈಮ್ ಕೊಟ್ಟು ಪರವಾಗಿಲ್ಲ, ನಮಗೆ ಲೇಟ್ ಆಗ್ತಿತ್ತು ಸ್ವಲ್ಪ, ಅಲ್ಲಿ ನಮ್ಮ ಫ್ಯಾಮಿಲಿ ಹೊರಗಡೆ ವೆಯ್ಟ್ ಮಾಡ್ತಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಈಗ ಕೆಲಸ ಅಂತ ಬಂದಾಗ ನಾವು ಅವರಿಗೆ ಟೈಮ್ ಕೊಡಲೇಬೇಕಾಗುತ್ತೆ. ಫೈನಲಿ ನಮ್ಮ ಕ್ಲೈಂಟ್ ಸಿಕ್ಕಿದ್ರು. ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಅವ್ರ ತಂಗಿನ ರೆಡಿ ಮಾಡಿ ಕಳಿಸಿದ್ವಿ. ಈಗ ಬಂದ ತಕ್ಷಣ ಅವ್ರಿಗೆ ನಾನು ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಹೇರ್ ಸ್ಟೈಲ್ನ ಮಾಡಿಬಿಟ್ಟು ಆಮೇಲೆ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಳ್ಳಿ ಸೈಡ್ ಆಗಿದ್ದರಿಂದ ಕರೆಂಟ್ ಕೂಡ ಇರಲಿಲ್ಲ. ವಿತೌಟು ಕರೆಂಟು ನಾವಲ್ಲಿ ವರ್ಕ್ನ ಮಾಡಿದ್ದು. ಮತ್ತು UPS ಏನೋ ಇದೆ, ಜನ್ರೇಟರ್ ಇದೆ ಅಂತ ಆನ್ ಮಾಡ್ಸೋಕೆ ಹೋದ್ರು, ಅಲ್ಲಿ ನನ್ನ ಮಿಷಿನ್ ಕೂಡ ಹಾಳಾಯಿತು. ಈ ಥರ ಎಲ್ಲ ಆಗುತ್ತೆ. ನೋಡಿದಷ್ಟು ಸುಲಭ ಅಂತೂ ಅಲ್ಲ ನಮ್ಮ ಲೈಫು. ಒಂದು ಪ್ರಾಡಕ್ಟ್ ಆ ಥರ ಏನಾದರೂ ಹಾಳಾಯಿತು ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅಷ್ಟು ಕಷ್ಟಪಟ್ಟು ಅಮೌಂಟ್ ಎಲ್ಲ ಕೂಡಿಟ್ಟು ತಗೊಂಡಿರ್ತೀವಿ. ಬಟ್ ನಮ್ಮ ಕ್ಲೈಂಟ್ ಅದು ನಾನು ಸರ್ವಿಸ್ ಮಾಡಿಸ್ಕೊಡ್ತೀನಿ, ನಂದು ತಪ್ಪಿದು ಅಂತ ಹೇಳಿದ್ರು. ಪರವಾಗಿಲ್ಲ, ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಖುಷಿ ಆಯಿತು. ಫೈನಲಿ ಸಿಸ್ಟರ್ಸ್ ಇಬ್ಬರು ಕೂಡ ರೆಡಿ ಆದರು. ನನಗೇನು ಖುಷಿ ಇವತ್ತಂದರೆ, ಅಷ್ಟು ದೂರದಿಂದ ನಮ್ಮನ್ನು ಕರೆಸ್ಕೊಂಡ್ರಲ್ಲ. ಸಿಂಪಲ್ ವರ್ಕೇ ಆಗಿರಬಹುದು, ಆದರೆ ನೀವೇ ಬೇಕು, ನೀವೇ ಬರಬೇಕು ಅಂತ ಅವರು ಟ್ರಾವೆಲಿಂಗ್ ಚಾರ್ಜ್ ಕೂಡ ನಾನು ಪೇ ಮಾಡ್ತೀನಿ ಅಂತ ಹೇಳಿ ಕರೆಸ್ಕೊಂಡಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮ್ಮ ವರ್ಕ್ನ ಇಷ್ಟು ಇಷ್ಟಪಡೋದಕ್ಕೆ, ಹಾಗೆ ನಮ್ಮ ಮೇಲೂ ಕೂಡ ಅಷ್ಟು ಪ್ರೀತಿನ ತೋರಿಸೋದಕ್ಕೆ. ಫೈನಲಾಗಿ ರೆಡಿ ಆದರು. ಅವ್ರಿಗೆ ಇನ್ನೂ ಟೈಮ್ ಇತ್ತು ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೆ. ಹಂಗಾಗಿ ನಿಧಾನಕ್ಕೆ ಮಗುನು ಸಮಾಧಾನ ಮಾಡಿಕೊಂಡು ಹಾಗೆ ವರ್ಕ್ನು ಕೂಡ ಕಂಪ್ಲೀಟ್ ಮಾಡಿ ಕೊಟ್ವಿ. ಫೈನಲ್ ಅವರ ಲುಕ್ ಈ ಥರ ಬಂದಿತ್ತು. ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯಿತು ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಇವತ್ತು ವರ್ಕ್ ಮಾಡಿ ಅಂತ. ಸಿಂಪಲ್ಲಾಗಿ ಕ್ಯೂಟಾಗಿ ರೆಡಿ ಆಗಿದ್ರು. ಪಾಪುದು ಇವತ್ತು ಫಸ್ಟ್ ಬರ್ತ್ಡೇ ಇತ್ತು, ಹಂಗಾಗಿ ಅಲ್ಲಿ ನಮ್ಮ ವರ್ಕ್ನ ನಾವು ಮುಗಿಸ್ಕೊಟ್ಟು ಮತ್ತು ನಾವಿವಾಗ ಹೊರಟ್ವಿ ಊಟಿ ಕಡೆಗೆ. ಈಗ ಇರೋವಂಥ ವೆದರಲ್ಲಿ ಊಟಿ ಈ ಥರ ಗ್ರೀನರಿ ಪ್ಲೇಸ್ಗಳೇ ಚೆನ್ನಾಗಿರೋದು. ಹಂಗಾಗಿ ಆ ಕಡೆನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಹೋಗ್ತಾ ಆನ್ ದಿ ವೇಯಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ ಕೂಡ ಇದೆ ಅಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಈಗ ಆ ಕಡೆ ಹೊರಟ್ವಿ. ಇಲ್ಲಿಗೇನು ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಮಳೆ ಬಂದು ವೆದರ್ ತುಂಬಾ ಚೆನ್ನಾಗಿತ್ತು. ನಾವು 2 ಟೈಮ್ಸ್ ಹೋದಾಗಲೂ ಕೂಡ ನಮಗೆ ಫಾಗ್ ಸಿಕ್ಕಿರಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ಸ್ಟೂಡೆಂಟ್ಸ್ ಜೊತೆ ಒಂದು ಸಲ ನಾನು ಹೋಗಿದ್ದೆ, ಅದಕ್ಕೆ ಮುಂಚೆ ಫ್ಯಾಮಿಲಿ ಹೋದಾಗಲೂ ಕೂಡ ಫಾಗ್ ಸಿಕ್ಕಿರಲಿಲ್ಲ, ತುಂಬ ಬಿಸಿಲಿತ್ತು. ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಫೇಮಸ್ ಆಗಿರೋದೇ ಫಾಗಿಗೆ, ಅಂದರೆ ಹಿಮದಲ್ಲಿ ಕವರ್ ಆಗಿರುತ್ತೆ ಬೆಟ್ಟ ಪೂರ್ತಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಅದು ಫೇಮಸ್ ಆಗಿರೋದು. ನಮ್ಗೆ 2 ಸಲ ಹೋದಾಗಲೂ ಸಿಕ್ಕಿರಲಿಲ್ಲ. ಹಾಗೆ ಇವತ್ತು ಅಲ್ಲಿದ್ದಂಥ ವೆದರ್ಗೆ ನಮಗೆ ಸಿಗ್ಬೋದು ಇವತ್ತು ಫಾಗ್ ನೋಡೋದಕ್ಕೆ ಅಂತ ಅನ್ನಿಸ್ತು. ಹಂಗಾಗಿ ನಾವು ಊಟಿ ಕಡೆಗೆ ಹೋಗ್ತಿದ್ದವರು ನೋಡ್ಕೊಂಡು ಹೋಗೋಣ, ಹೇಗೂ ಇಲ್ಲೇ ಆನ್ ದಿ ವೇಯಲ್ಲಿ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಗೋಪಾಲ ಸ್ವಾಮಿ ಬೆಟ್ಟದ ಕಡೆ ಕಾರ್ನ ತಿರುಗಿಸಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರ್, ನಿಜವಾಗ್ಲೂ ನನಗಂತೂ ಮೈಂಡ್ ಫುಲ್ಲು ಫ್ರೆಶ್ ಆದಂಗೆ ಅನ್ನಿಸ್ತಿತ್ತು. ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು. ಈ ವೆದರ್ನ ನೋಡಿದ ತಕ್ಷಣ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ. ಅಲ್ಲಿ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಕೆಳಗಡೆ ಪಾರ್ಕ್ ಮಾಡಿ ನಮ್ಮ ವೆಹಿಕಲ್ನ ಮೇಲ್ಗಡೆಗೆ ಗೌರ್ಮೆಂಟ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 70 ರೂಪೀಸ್ ಚಾರ್ಜ್ ಮಾಡ್ತಾರೆ. ಲೇಡೀಸಿಗೆಲ್ಲ ಫ್ರೀ ಇರುತ್ತೆ, ಆಧಾರ್ ಕಾರ್ಡ್ ಇದೆಯಲ್ಲ. ಹಾಗೆ ಜೆಂಟ್ಸಿಗೆ 70 ರೂಪೀಸ್ ಚಾರ್ಜ್ ಮಾಡ್ತಾರೆ ಹೋಗಿ ಬರೋದಕ್ಕೆ 2 ಸೈಡಿಗೆ. ಅದರಲ್ಲೇ ನಾವು ಬಸ್ನ ಹತ್ಕೊಂಡ್ವಿ. ಸೀಟ್ ಸಿಗಲಿಲ್ಲ, ಬಟ್ ನಿಂತ್ಕೊಂಡೇ ಹೋದ್ರು. ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಬೆಟ್ಟದ ಮೇಲೆ ಹೋಗ್ತಿದ್ದೀವಿ, ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಲ್ಲಿಯ ವ್ಯೂ ಅಂತ. ಯಾರೆಲ್ಲ ಆಲ್ರೆಡಿ ಈ ಪ್ಲೇಸ್ನ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರೂ ನೋಡಿಲ್ಲ ಅಂತಂದರೆ ಈ ಮಳೆಗಾಲ ಮುಗಿಯೋ ಅಷ್ಟರಲ್ಲಿ ಒಂದು ಸಲ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಮ್ಮ ಅಪ್ಪ ಅಮ್ಮ ಕೂಡ ಅಷ್ಟೇ, ಅವರಿಗೆ ದೇವಸ್ಥಾನಗಳಿಗೆ ಹೋಗೋದಂದರೆ ತುಂಬಾ ಇಷ್ಟ. ಹಂಗಾಗಿ ಹೋಗ್ತಾ ನಮ್ಮ ಟ್ರಿಪ್ ಚೆನ್ನಾಗಾಗಲಿ ಅಂತ ದೇವರ ಆಶೀರ್ವಾದ ಸಿಕ್ಕಿದಂಗೂ ಕೂಡ ಆಯ್ತಲ್ಲ ಅಂತ ಖುಷಿ ಆಯಿತು. ದೇವಸ್ಥಾನ ಒಳಗಡೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಹಾಗೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಯಾಕಂದರೆ ಅಷ್ಟು ಕ್ಯೂಟಾಗಿ ಕೃಷ್ಣ ತುಂಬ ಚೆನ್ನಾಗಿತ್ತು. ಹಂಗಾಗಿ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಈಗ ಅಲ್ಲಿಯ ವ್ಯೂನ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದರು. ಈಗಂತೂ ಇನ್ನೇನು ಬೇಸಿಗೆ ರಜಾ ಎಲ್ಲ ಮುಗಿಯೋದ್ರಿಂದ ಮಕ್ಳಿಗೂ ಕೂಡ ಎಲ್ಲ ಕೂಡ ಟ್ರಿಪ್ ಮಾಡ್ತಿದ್ದಾರೆ. ಮತ್ತು ಮಳೆ ಬಂದು ಸ್ವಲ್ಪ ಇವಾಗ ವೆದರ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಕಡೆ, ಹಂಗಾಗಿ ಸಿಕ್ಕಾಪಟ್ಟೆ ಜನ ಇದ್ದರು ಎಲ್ಲ ಕಡೆನೂ.
ನಾವು ಕೂಡ ಹೊರಗಡೆ ಕುತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಆ ಒಂದು ನೇಚರ್ನ ಎಂಜಾಯ್ ಮಾಡ್ತಿದ್ವಿ. ಫಾಗ್ ಅವಾಗ ತಾನೇ ಸ್ಟಾರ್ಟ್ ಆಗ್ತಿತ್ತು ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ನಾನು ವಿಡಿಯೋದಲ್ಲಿ ನಿಮ್ಗೆ ಹೇಳೋದಕ್ಕಿಂತ ಅದು ಫೀಲ್ ಮಾಡಿದಾಗ ಆಗೋವಂಥ ಎಕ್ಸ್ಪೀರಿಯನ್ಸ್ ನಿಜ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಖುಷಿ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಈ ಥರ ವ್ಯೂ ಸಿಕ್ತಲ್ಲ ಅಂತ. ನೋಡಲೇಬೇಕಂತ ಹೋದಾಗ ಎಷ್ಟೋ ಸಲಕ್ಕೆ ಜನಗಳಿಗೆ ಡಿಸಪಾಯಿಂಟ್ ಆಗಿರುತ್ತೆ, ನಮಗೂ ಕೂಡ ಆಗಿದೆ 2 ಟೈಮ್ಸ್, ನಾನು ಹೇಳಿದ್ನಲ್ಲ ಆಗಲೇ. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ, ಈ ಥರ ವ್ಯೂ ನೋಡೋದಕ್ಕೆ ಸಿಕ್ತು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಏನೇ ಸ್ಟ್ರೆಸ್ ಇದ್ದರೂ, ಏನೇ ಟೆನ್ಷನ್ ಇದ್ದರೂ ಎಲ್ಲದೂ ಕೂಡ ಮರ್ತೋಗುತ್ತೆ ಈ ಒಂದು ಪ್ರಕೃತಿ ಮುಂದೆ ಕೂತ್ಕೊಂಡಾಗ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಇವಾಗ ನಾವು ಕೆಳಗಡೆ ಇಳಿತಾ ಇದ್ದೀವಿ, ಯಾಕೆಂದರೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಲ್ಲ. ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾರೆ, ಬಟ್ ನಾವು ಹೋಗೋ ಟೈಮಿಗೆ ಪ್ರಸಾದ ಖಾಲಿ ಆಗಿತ್ತು. ಲಾಸ್ಟ್ ಟೈಮು ಸಿಕ್ಕಿತ್ತು ನಮಗೆ ಒಂದು ಸಲ, ಈ ಸಲ ಖಾಲಿಯಾಗಿತ್ತು. ಬಟ್ ಓಕೆ, ಪರವಾಗಿಲ್ಲ, ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ ಹಾಗೆ ದೇವಸ್ಥಾನದ ಮುಂದೆ ಈ ಥರ ಗೋವಿಂದನ ನಾಮ ಎಲ್ಲ ಇಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅದೇನೋ ಒಂಥರ ವೈಬು ತುಂಬ ಚೆನ್ನಾಗಿರುತ್ತೆ, ನಂಗೆ ಇಷ್ಟ. ಹಂಗಾಗಿ ಅದನ್ನು ಹಾಗೆ ಇಡಿಸ್ಕೊಂಡು ಮತ್ತೆ ಈಗ ದೇವಸ್ಥಾನದಿಂದ ಕೆಳಗಡೆ ಬಂದ್ವಿ. ಇಲ್ಲಿ ಎಷ್ಟು ನೋಡಿದ್ರೂ ಸಾಕಾಗ್ತಿಲ್ಲ ನನಗಂತೂ, ಅಲ್ಲೇ ಇದ್ಬಿಡೋಣಪ್ಪ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ವೆದರು. ಟ್ರಿಪ್ ಅಂತ ಹೊರಟಾಗ ಈ ಥರ ಒಂದು ವೈಬ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಓಡಾಡಬೇಕಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ಹಾಗೆ ಮಳೆ ಬಂದರೂ ಕೂಡ ಅಷ್ಟೇ, ಕಾರಿಂದ ಕೆಳಗಡೆ ಇಳಿಯೋದಕ್ಕಾಗಲ್ಲ, ಹಿಂಸೆ ಆಗುತ್ತೆ, ಆ ಥರ ಎಲ್ಲ ಅನಿಸುತ್ತೆ. ಬಟ್ ಇವತ್ತು ನಮಗಂತೂ ನಮ್ಮ ಟ್ರಿಪ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯ್ತಲ್ಲ ಅಂತ ಖುಷಿ ಆಯಿತು. ಆ ನೇಚರ್ನ ನೋಡ್ತಿದ್ರೆ ಅಲ್ಲೇ ಇದ್ಬಿಡೋಣಪ್ಪ ಅಂತಲೇ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು, ಕೂಲಾಗಿ ವೆದರು. ನಾವು ಒಂದು ಸ್ವಲ್ಪ ಹೊತ್ತಾಗೆ ಅಲ್ಲೇ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಆ ಒಂದು ನೇಚರ್ನ ಎಂಜಾಯ್ ಮಾಡಿ ಅಲ್ಲಿಂದ ಈಗ ಓಡ್ತೀವಿ. ನಾವು ಬಸ್ಸು ಏನು ಬಂದಿದ್ವಿ ಅದೇ ಥರ ಬಸ್ಗಳು ಓಡಾಡ್ತಾನೆ ಇರುತ್ತೆ. ಮತ್ತೆ ನಾವು ಟಿಕೆಟ್ ತೊಗೋಬೇಕು ಅಂತೇನಿಲ್ಲ. ಬೆಳಗ್ಗೆ ಅಲ್ಲಿ ಒಂದು ಸಲ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿ ಟಿಕೆಟ್ ಒಂದು ಸಲ ಕೊಟ್ಟಿರ್ತಾರೆ ಅಷ್ಟೇ. ಈ ಕಡೆಯಿಂದ ಹೋಗಲೇಬೇಕು, ಎಲ್ಲರೂ ಬಸ್ಗೆ ಹೋಗಬೇಕು, ಬೇರೆ ದಾರಿ ಇಲ್ಲ, ನಡ್ಕೊಂಡು ಹೋಗೋದಕ್ಕಾಗಲ್ಲ. ಆಲ್ಮೋಸ್ಟ್ 8 to 10 ಕಿಲೋಮೀಟರ್ಸ್ ಇದೆ ಇದು ಬೆಟ್ಟ. ಬಸ್ ಬಂತು, ಬಸ್ ಬಂದ ತಕ್ಷಣ ಈಗ ನಾವು ಕೂಡ ಹತ್ತೋದಕ್ಕೆ ಇಲ್ಲಿ ಲೈನಲ್ಲಿ ನಿಂತಿದ್ದೀವಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗೋಪಾಲ ಸ್ವಾಮಿ ಬೆಟ್ಟದಲ್ಲಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದು ತುಂಬಾ ಖುಷಿ ಆಯಿತು. ಹಿಮ ನೋಡೋದಕ್ಕೆ ಸಿಕ್ತು. 2 ಸಲ ಬಂದಾಗ ಮಿಸ್ ಆಗಿತ್ತು, ಬಟ್ ಇವತ್ತು ತುಂಬ ಚೆನ್ನಾಗಿತ್ತು ವ್ಯೂ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಹೇಗಿದೆ ಅಂತ. ಈ ಟ್ರಿಪ್ನ ನಾನು ಈ ಥರ ಡೈರೆಕ್ಟಾಗಿ ಮಾತಾಡಿ ವೀಡಿಯೋ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ದೆ, ಯಾಕಂದರೆ ನನಗೆ ಎಡಿಟಿಂಗಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಆದರೆ ಆಗಲಿಲ್ಲ, ಕೆಲವೊಂದು ಟೈಮಲ್ಲಿ ಮಾಡಿದ್ದೀನಿ ಅಷ್ಟೇ. ಬಟ್ ಎಲ್ಲದನ್ನೂ ಇದೇ ಥರ ಮಾತಾಡ್ಕೊಂಡು ಎಲ್ಲರ ಮುಂದೆ ಸ್ವಲ್ಪ ನನಗೆ ಕಷ್ಟ ಆಯಿತು. ಹಂಗಾಗಿ ನಾರ್ಮಲಾಗಿ ವೀಡಿಯೋನ ತಗೊಂಡು ಈಗ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಯಾವ ಥರ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ, ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ನಾನು ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೈರೆಕ್ಟಾಗಿ ಮಾತಾಡೋದು ಓಕೆನಾ, ಇಲ್ಲ ಈ ಥರ ವಾಯ್ಸ್ ಓವರ್ ಕೊಡೋದು ಓಕೆನಾ ಅಂತ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಒಂದು ಏನು ನಿಮಗೆ ಬೇಕು ಅದನ್ನು ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಕೆಳಗಡೆ ಬೆಟ್ಟದಿಂದ ಇಳಿಬೇಕಾದ್ರೆ ಕಿವಿ ಎಲ್ಲ ಮುಚ್ಕೊಂಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು. ಅದೊಂಥರ ಹೊಸ ಫೀಲಿಂಗು. ಅಂದರೆ ಈ ಥರ ಬೆಟ್ಟದಿಂದ ಎಲ್ಲ ಇಳಿಬೇಕಾದ್ರೆ ಅಪ್ಪು ರೋಡಲ್ಲಿ ಕೆಳಗಡೆ ಬರಬೇಕಾದ್ರೆ ಈ ಥರ ಎಲ್ಲ ಹಾಗೆ ಆಗುತ್ತೆ. ಮತ್ತು ನಮ್ಗೆ ಸೀಟ್ ಸಿಗಲೇ ಇಲ್ಲ, ನಿಂತ್ಕೊಂಡೇ ಬಂದ್ವಿ. ಬಟ್ ಓಕೆ, ಅದೇನು ನಮಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು. ಅಲ್ಲಿಂದ ಬರೋ ಅಷ್ಟರಲ್ಲಿ ನಮ್ಮ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ವೀಡಿಯೋ ರೆಡಿಯಾಗಿ ಬಂದಿತ್ತು. ಅದನ್ನು ಕೂಡ ಹಾಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕೆಲಸ ಕೂಡ ನಡೀತಾ ಇತ್ತು. ನಾನು ಎಲ್ಲೇ ಹೋದರೂ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಕೆಲಸಗಳಂತೂ ಇದ್ದೇ ಇರುತ್ತೆ. ಅಯ್ಯೋ ಇವತ್ತು ನನಗೆ ಏನೂ ಇಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ನನಗೇನು ಕೆಲಸ ಇಲ್ಲ, ಏನು ಮಾಡೋದು ಅಂತ ನನಗಂತೂ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ. ಅಷ್ಟು ಇವಾಗ ನಾನು ಬ್ಯುಸಿ ಆಗಿದ್ದೀನಿ ಅಂತಲೇ ಹೇಳ್ಬೋದು. ದೇವ್ರ ಹತ್ರ ಕೇಳ್ಕೊಂಡಿದ್ದೆ ನನ್ನ ಲೈಫ್ನ ಬ್ಯುಸಿ ಮಾಡು ಅಂತ, ಆದರೆ ಈ ರೇಂಜಿಗೆ ಬ್ಯುಸಿ ಆಗ್ತೀನಿ ಅಂತ ನಾನು ಕೂಡ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಖುಷಿ ಆಗುತ್ತೆ ನನಗೇನು ಕೊಟ್ಟಿದ್ದಾರೆ ದೇವರು, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ವರ್ಕ್ ಆಗಿತ್ತು. ಆಲ್ಮೋಸ್ಟ್ ನಾನು ಇದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ, ನೋಡಿದರೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಎಡಿಟಿಂಗ್ ಮಾಡಿ ಸ್ವಲ್ಪ ಅದನ್ನು ಕೂಡ ಹಾಗೆ ಪೋಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಮಾಡ್ಕೊತಿದ್ದೆ ಕೆಲಸನ. ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಗೋಗಿತ್ತು ಆಲ್ರೆಡಿ. ಬೆಟ್ಟದಿಂದ ಬಂದ ಮೇಲೆ ಸ್ವಲ್ಪ ಎಲ್ಲ ಹೊಟ್ಟೆ ಹಸಿತಾ ಇದೆ ಅಂತಂದರು. ಬೆಟ್ಟದಲ್ಲಿ ಕೆಳಗಡೆ ಬರೋ ಅಷ್ಟರಲ್ಲಿ ಅಲ್ಲೇ ಊಟದ ಟೈಮ್
ಟೈಮ್ ಆಗೋಗಿತ್ತು. ಆಲ್ಮೋಸ್ಟು 4:30 ಏನೋ ಆಗಿತ್ತು ನಾವು ಇಲ್ಲಿ ಕೆಳಗೆ ಬರೋ ಅಷ್ಟರಲ್ಲಿ. ಅಲ್ಲೇ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂದ್ಬಿಟ್ಟು ಫ್ರೈಡ್ ರೈಸು ಮತ್ತು ಗೋಬಿ ಎಲ್ಲ ಬೇಕು ಅಂತಂದರು ಮಕ್ಕಳು. ಮನೆಯಲ್ಲಿ ಇದ್ದಾಗಂತೂ ಹೊರಗಡೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ, ಬಟ್ ಈ ಥರ ಆಚೆ ಬಂದಾಗ ಅಲ್ಲಿ ವಿಧಿ ಇಲ್ಲ, ತಿನ್ನಲೇಬೇಕಾಗುತ್ತೆ. ಏನು ಸಿಗುತ್ತೆ ಅದನ್ನು ಯಾವಾಗಲೂ ಮಾಡಿ ಇಟ್ಟಿರೋದನ್ನು ತಿನ್ನೋದಕ್ಕಿಂತ ಇದಾದರೆ ಫ್ರೆಶ್ ಆಗಲ್ಲೇ ಮಾಡಿಕೊಡ್ತಾರಲ್ಲ, ಹಾಗಾಗಿ ಓಕೆ. ಸ್ವಲ್ಪ ಆಯಿಲ್ಲು ಮತ್ತು ಖಾರ ಎಲ್ಲ ಕಡಿಮೆ ಮಾಡಿಸಿ ಅದನ್ನು ತಿಂದ್ಕೊಂಡು ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು ಊಟಿ ಕಡೆಗೆ. ಹೋಗಬೇಕಾದ್ರೆ ವೆಹಿಕಲ್ ಅಂತೂ ಸಿಕ್ಕಾಬಟ್ಟೆ ಇದ್ವು. ಬಂಡೀಪುರ ರೀಚ್ ಆದ್ವಿ ಇನ್ನೇನು ಹತ್ತತ್ರ. ಬಂಡೀಪುರದಲ್ಲಿ ಮಕ್ಕಳು ನೋಡಬೇಕು ಪ್ರಾಣಿಗಳನ್ನ, ಒಳಗಡೆ ಹೋಗೋಣ ಅಂತಿದ್ರು, ಬಟ್ ಟೈಮು ಲಿಮಿಟ್ ಆಗೋಗಿತ್ತು ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ. 5:30 ಮೇಲೆ ಒಳಗಡೆ ಬಿಡೋಲ್ಲ. ಸಫಾರಿ ರೈಡೆಲ್ಲ ಸ್ಟಾಪ್ ಮಾಡಿದರು ಸ್ವಲ್ಪ ದಿನ, ಬಟ್ ಇವಾಗ ಮತ್ತೆ ಅದನ್ನು ಶುರು ಮಾಡಿದ್ದಾರೆ. ವೆಹಿಕಲ್ಗಳು ಸಿಕ್ತು ನಮಗೆ, ಅದು ನಡೀತಾ ಇದೆ ಅಂತ ಗೊತ್ತಾಯಿತು. ಇನ್ನೊಂದು ಸಲ ಯಾವಾಗಾದರೂ ಮಕ್ಕಳನ್ನ ಕರ್ಕೊಂಡು ಇದಕ್ಕೆ ಅಂತಲೇ ಬರಬೇಕು. ನಾವು ಬೇರೆ ಎಲ್ಲೋ ಹೋಗ್ಬೇಕಾದ್ರೆ ಬರ್ತೀವಿ ಅಂದರೆ ಅದು ಇನ್ನೊಂದು ಕಷ್ಟ ಆಗುತ್ತೆ. ಹಂಗಾಗಿ ನೆಕ್ಸ್ಟ್ ಯಾವಾಗಾರು ಬರೋಣ ಅಂದ್ಕೊಂಡ್ವಿ, ಬಟ್ ಆದ್ರೂ ನಮಗೇನು ಅಲ್ಲಿ ಬೇಜಾರಾಗಲಿಲ್ಲ. ಹೋಗ್ತಾ ಅಲ್ಲಿ ಆಂದಿವೇಲಿ ಸಿಕ್ಕಾಬಟ್ಟೆ ಪ್ರಾಣಿಗಳು ನೋಡೋದಕ್ಕೆ ಸಿಕ್ತು. ಜಿಂಕೆಗಳ ಗುಂಪಂತೂ ನಮ್ಮ ಕಡೆ ಈಗ ಮೇಕೆ ಕುರಿಗಳೆಲ್ಲ ನಾವು ಹಳ್ಳಿಗಳ ಕಡೆ ಓಡಾಡ್ತಿರ್ತಾವಲ್ಲ ರೋಡ್ ಸೈಡಲ್ಲಿ, ಆ ಥರ ನಾವಿವತ್ತು ಜಿಂಕೆಗಳನ್ನ ನೋಡಿದ್ವಿ. ಫಸ್ಟ್ ಟೈಮ್ ಇಷ್ಟೊಂದು ಜಿಂಕೆಗಳನ್ನ ಇಷ್ಟು ಹತ್ರದಿಂದ ನೋಡಿದ್ದು. ಮಕ್ಕಳಂತೂ ಫುಲ್ ಖುಷಿಯಾಗಿ ಹೋದರು. ಹಾಗೆ ನೋಡ್ತಿರ್ಬೋದು ಎಷ್ಟಿದೆ ನೋಡಿ, ಆ ಸೈಡು ಇತ್ತು ಈ ಸೈಡು ಇತ್ತು, ಎಷ್ಟು ನೋಡಿದ್ರೂ ಸಾಕಾಗ್ತಿಲ್ಲ, ಅಷ್ಟು ಪ್ರಾಣಿಗಳಿವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಆ ಒಂದು ಟೈಮಲ್ಲಿ ಎಲ್ಲ ಪ್ರಾಣಿಗಳು ಹೊರಗಡೆ ಬರ್ತಾವಂತೆ, ಅದು ನಮಗೆ ಗೊತ್ತಿರಲಿಲ್ಲ, ಬಟ್ ಇವತ್ತು ಗೊತ್ತಾಯಿತು. ನೋಡಿ, ನವಿಲು ರೋಡ್ ಸೈಡಲ್ಲೇ ಓಡಾಡ್ತಿದೆ. ಸ್ವಲ್ಪನೂ ಭಯ ಇಲ್ಲ, ಯಾಕಂದರೆ ಇಲ್ಲಿ ಅಷ್ಟು ಸೇಫ್ಟಿ ಇದೆ. ಯಾರೂ ಕೂಡ ಪ್ರಾಣಿಗಳಿಗೆ ತೊಂದರೆ ಕೊಡೋಂಗಿಲ್ಲ, ವೆಹಿಕಲ್ನ ನಿಲ್ಲಿಸೋಂಗಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಆ ಥರ ಎಲ್ಲ ರೂಲ್ಸ್ನ ಮಾಡಿದ್ದಾರೆ. ಹಂಗಾಗಿ ಅವಕ್ಕೂ ಕೂಡ ಗೊತ್ತಾಗಿದೆ ಅನಿಸುತ್ತೆ, ಇವ್ರು ಯಾರೂ ನಮಗೇನು ತೊಂದರೆ ಕೊಡಲ್ಲ ಅಂದ್ಬಿಟ್ಟು ರೋಡ್ ಸೈಡಲ್ಲೇ ಓಡಾಡ್ತಿದ್ವು. ಕಾಡೆಮ್ಮೆ ಕೂಡ ಇತ್ತು. ಹತ್ರದಿಂದ ನೋಡಿ ಸ್ವಲ್ಪ ಭಯನೇ ಆಯಿತು, ಅಂದರೆ ಅಷ್ಟು ಇದಾಗಿತ್ತು ಅದು. ಹಾಗೆ ಇನ್ನು ಸ್ವಲ್ಪ ಹಾಗೆ ಮುಂದೆ ಹೋದರೆ ಆನೆಗಳು ಕೂಡ ನೋಡೋದಕ್ಕೆ ಸಿಕ್ತು. ಮಕ್ಳಿಗಂತೂ ಫುಲ್ ಖುಷಿ, ಫುಲ್ ಎಕ್ಸೈಟ್ ಆಗಿದ್ರು. ನಮಗೂ ಕೂಡ ಅದೇ ಅಲ್ವಾ ಬೇಕಾಗಿರೋದು, ಬಂದಿರೋದೇ ಟ್ರಿಪ್ ಇವತ್ತು ನಾವು ಮಕ್ಕಳಿಗೋಸ್ಕರ ಅಂತ. ಅವ್ರು ಅದನ್ನು ಎಂಜಾಯ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಿತ್ತು. ನೋಡಿ, ಜಿಂಕೆಗಳಂತೂ ಎಷ್ಟು ನೋಡಿದ್ರೂ ಸಾಕಾಗ್ತಿಲ್ಲ ಅನ್ನಿಸ್ತಿತ್ತು. ಇನ್ನೇನು ನಾನು ವೀಡಿಯೋ ಕ್ಲೋಸ್ ಮಾಡೋ ಅಷ್ಟರಲ್ಲಿ ಮತ್ತೆ ಒಂದು ಗುಂಪು ಕಾಣಿಸ್ತಿತ್ತು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಇಲ್ಲಿಗೆ ಬಂಡೀಪುರ ಎಂಡ್ ಆಗುತ್ತೆ. ನಾವಿಲ್ಲಿ ನೋಡಿ ರೋಡ್ ಸೈಡಲ್ಲಿ ಕೋಳಿಗಳು ಓಡಾಡ್ತಾವಲ್ಲ ನಮ್ಮ ಕಡೆ, ಆ ಥರ ಓಡಾಡ್ತಿದ್ವು. ಕರ್ನಾಟಕ ಎಂಡ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟು ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಬಾರ್ಡರಲ್ಲಿ ಸ್ವಲ್ಪ ಚೆಕ್ಕಿಂಗ್ ಎಲ್ಲ ಇರುತ್ತೆ. ನಮ್ಮದು ಓನ್ ವೆಹಿಕಲ್ ಆಗಿರೋದ್ರಿಂದ ಏನು ಚೆಕ್ ಮಾಡಲಿಲ್ಲ. ನಾವು ಡ್ರೈವರ್ನ ಕರ್ಕೊಂಡು ಸಪ್ರೇಟಾಗಿ ರೆಂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಆವಾಗ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಆ ಥರ ಎಲ್ಲೋ ಬೋರ್ಡ್ ಗಾಡಿಗಳಿಗೆ. ನಮ್ಮದು ಓನ್ ವೆಹಿಕಲ್ ಆಗಿದ್ದರಿಂದ ಅಷ್ಟೊಂದು ಏನು ಚೆಕ್ಕಿಂಗ್ ಮಾಡಲಿಲ್ಲ, ಒಳಗಡೆ ಬಿಟ್ಟರು. ಇಲ್ಲಿಂದ ಮಧುಮಲೈ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸೇಮ್ ನಮ್ಮ ಕಡೆ ಬಂಡೀಪುರದಲ್ಲಿ ಹೇಗಿತ್ತು ಅದೇ ಥರ ಪ್ರಾಣಿಗಳು ನೋಡೋದಕ್ಕೆ ಸಿಕ್ತು. ಬಟ್ ಇಲ್ಲಿ ಬಾರ್ಡರ್ ದಾಟಿದ ತಕ್ಷಣ ಇಲ್ಲಿಯ ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ವ್ಯೂ ನೋಡೋಕ್ಕೆ ಚೆಂದ, ಕಣ್ಗಳಂತೂ ತಂಪಾಗಿ ಹೋಯ್ತು ಅಂತಲೇ ಹೇಳ್ಬೋದು. ಒಳ್ಳೆ ಟೈಮಲ್ಲಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ತುಂಬಾ ಖುಷಿ ಆಯಿತು. ವೆದರ್ ಅಂತೂ ಅಷ್ಟು ಸಕ್ಕತ್ತಾಗಿತ್ತು. ಹೋಗ್ಬೇಕಾದ್ರೆ ಇಲ್ಲಿ ಆನೆಗಳು ಕೂಡ ಸಿಕ್ತು, ಅದನ್ನಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ಕಾಡೆಮ್ಮೆಗಳು ಅಷ್ಟೇ ರೋಡ್ ಸೈಡಲ್ಲೇ ಇತ್ತು. ಎಲ್ಲ ನೋಡಿಕೊಂಡು ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ನೈಟು ನಾವು ಸ್ವಲ್ಪ ಟ್ರಾಫಿಕ್ಕು ಕೂಡ ಜಾಸ್ತಿ ಇತ್ತು. ನಾವು ಹೋಗಿದ್ದು ಭಾನುವಾರ, ಇದು ರಿಟರ್ನ್ ಬರೋರು ಶನಿವಾರ ಭಾನುವಾರ ಹೋಗಿ ರಿಟರ್ನ್ ಬರ್ತಿರ್ತಾರಲ್ಲ, ಅವರು ಸಿಕ್ಕಾಬಟ್ಟೆ ಜನ ಇದ್ದರು. ಸ್ವಲ್ಪ ಕಷ್ಟನೇ ಆಯಿತು ಊಟಿಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮ್ಗೆ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ಆದರೆ ವಿಡಿಯೋ ನೋಡೋರ್ಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಆದಷ್ಟು ಪಾರ್ಟ್ ವೈಸ್ ವಿಡಿಯೋನ ಶೇರ್ ಮಾಡ್ತೀನಿ. ಆದಷ್ಟು ಇನ್ನೊಂದು 2 ವೀಡಿಯೋಸ್ ಬರಬಹುದು, ಯಾಕಂದರೆ ಇದು ನಮ್ಮ ಒಂದು ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಲಿ, ಮಕ್ಕಳಿಗೂ ಕೂಡ ಒಂದು ಮೆಮೊರಿ ಇರುತ್ತೆ, ಅವ್ರು ದೊಡ್ಡವರಾದಮೇಲೆ ನೋಡ್ತಾರಲ್ಲ ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಾನು ಶೂಟ್ ಮಾಡಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯೂಟ್ಯೂಬ್ ಫಾಲೋವರ್ಸ್ಗೂ ಕೂಡ ತುಂಬ ದಿನಗಳಾಗಿತ್ತು ನಾನು ವೀಡಿಯೋಸ್ ಹಾಕಿ, ತುಂಬ ಜನ ಮಿಸ್ ಮಾಡ್ಕೊತಿದ್ದೀವಿ ಅಂತ ಮೆಸೇಜ್ ಬಂದಿತ್ತು. ಹಾಗಾಗಿ ಅವ್ರಿಗೋಸ್ಕರನೂ ಕೂಡ ಒಂದು ವಿಡಿಯೋ ಮಾಡೋಣ ಇವತ್ತು ಅಂದ್ಬಿಟ್ಟು ವಿಡಿಯೋನ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ಒಂದು
ಸೀಸನಲ್ಲಿ ಈ ಒಂದು ವೆದರಲ್ಲಿ ಊಟಿ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಮಗಂತೂ ತುಂಬಾ ಖುಷಿ ಆಯಿತು, ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ಹಾಗೆ ಫ್ಲವರ್ ಶೋ ಎಲ್ಲ ನಡೀತಾ ಇದೆ ಈಗ. ಯಾರಾದರೂ ಹೋಗೋ ಇಂಟ್ರೆಸ್ಟ್ ಇರೋರು ಹೋಗಿ ಬರ್ಬೋದು ನೀವು ಕೂಡ. ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಡೀಟೇಲ್ಸ್ನ ನಾನು ಕೊಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಫೋಟೋಸ್ನ ಲಾಸ್ಟಲ್ಲಿ ಹಾಕಿರ್ತೀನಿ, ಯಾಕಂದರೆ ಅದು ಕೂಡ ಒಂದು ಮೆಮೊರಿಯಾಗಿ ವಿಡಿಯೋ ಎಂಡಲ್ಲಿ ಇರಲಿ ಅಂದ್ಬಿಟ್ಟು. ನಮಗಂತೂ ಈ ಒಂದು ಟ್ರಿಪ್ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಗ್ಯಾಪ್ ಆದಮೇಲೆ ಯೂಟ್ಯೂಬ್ಗೆ ವೀಡಿಯೋಸ್ನ ಹಾಕಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಯಾಕಂದರೆ ಗ್ಯಾಪ್ ಜಾಸ್ತಿ ತಗೊಂಡ್ರೆ ಅವರು ಕೂಡ ಸಜೆಷನ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ನಮ್ಮ ಒಂದು ಚಾನಲ್ನ ನಾವು ಸೇಮ್ ಒಂದು ಇದಕ್ಕೆ ತರಬೇಕಂದ್ರೆ ವ್ಯೂಸು ಚೆನ್ನಾಗಾಗಲ್ಲ, ರೀಚ್ ಆಗಲ್ಲ ಬೇಗ ಜನಗಳಿಗೆ ಗ್ಯಾಪ್ ಜಾಸ್ತಿ ತೊಗೊಂಡಷ್ಟು. ಈಗ ವೀಡಿಯೋನ ನೀವು ನೋಡ್ತಾ ಇರೋರು ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನೊಂದನ್ನು ನಿಮ್ಮ ಹತ್ರ ನಾನು ಕೇಳ್ತೀನಿ ಅಷ್ಟೇ. ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರ ಹತ್ರ, ನಾನು ಇಷ್ಟು ದಿನ ಗ್ಯಾಪ್ನ ತಗೊಂಡಿದ್ದಕ್ಕೆ. ಆದಷ್ಟು ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬಾ ಇಷ್ಟಪಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೆ ಅದನ್ನು ನಾನು ನಿಲ್ಲಿಸಲ್ಲ. ಗ್ಯಾಪ್ ತೊಗೊಂಡಿರ್ಬೋದು ಬಟ್ ಖಂಡಿತ ನಿಲ್ಲಿಸಲ್ಲ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತಷ್ಟು ಎಫರ್ಟ್ ಹಾಕಿ ನಾನು ವೀಡಿಯೋಸ್ನ ರೆಗ್ಯುಲರಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.